K19AA055 ಈ ಗಾಡಿ ಬಸ್ಸು ಮುಪ್ಪಾನೆ ಲಾಂಚ್ ಟರ್ನ್ ಆಗೋ ಮೂಮೆಂಟಲ್ಲಿ ಟರ್ನಿಂಗಲ್ಲಿ ಬಿದ್ದಿದೆ. ಇದು ಒಂದು 45 ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು. ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು 20 ಜನಕ್ಕೆ ತುಂಬ ಗಾಯ ಆಗಿದೆ. ಕೈಗಳೆಲ್ಲ ಕಟ್ಟಾಗಿದ್ದಾವೆ, ಆಮೇಲೆ ತಲೆಗೆ ಸ್ವಲ್ಪ ಹೊಡೆತ ಬಿದ್ದಿದ್ದಾವೆ. ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ ಆಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಈಗೆಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾವುದು 112 ಬಂದಿಲ್ಲ. ಪೊಲೀಸ್ ಜೀಪ್ ಸಹ ಈಗಾಗಲೇ ಅವ್ರದ್ರಲ್ಲೂ ತೊಗೊಂಡೋಗಿದ್ದಾರೆ. ಒಂದಿಷ್ಟು ಜನನ ಕರ್ಕೊಂಡೋಗಿದ್ದಾರೆ. ಹೀಗೆ ಇದರಲ್ಲಿ ಯಾರು ಗಾಬರಿ ಆಗ್ಬಿಡ್ರಿ. ಕೈ ಗಿರೀಶ್ ಅವರು ನಿಧಾನ ಮಾಡ್ತಾರೆ. ಡಾಕ್ಟರ್ ಸಹ ಕೆಲಸ ಮಾಡಿದ್ದಾರೆ. ಅವರು ಆಂಬುಲೆನ್ಸ್ ಅವರು ಎಲ್ಲ ಪಟ ಅಂತ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಅವ್ರು ಗುಣಮುಖರಾಗಲಿ, ಅವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅಂತ ಅದು ಭಗವಂತ ಬೇಡ್ಕೊಳ್ಳೋಣ. ಬ್ರೇಕ್ ಫೇಲ್ ಆಗಿ ಗಾಡಿ ಮನಸ್ಸು ಬಿತ್ತು. ಸೊ ಯಾವ ಬಸ್ಸು? ಅದು ಬೆಂದ್ರ ಗ್ಯಾಸ್ ಸೊ ಖಾಸಗಿ ಬಸ್. ಎಲ್ಲಿಂದ ಬರ್ತಿದ್ರಿ ನೀವು? ಮಂಗಳೂರಿಂದ ಬಳೆ ಪದ್ಮಾವತಿಗೆ ಹೋಗ್ತಾ ಇದ್ದೆ. ಒಂದು ಜಸ್ಟ್ 25 ಕಿಲೋಮೀಟರ್ ಬ್ಯಾಕ್ ನಮಗೆ ಗಾಡಿ ಮನಸ್ಸು ದುರ್ಘಟನೆ. ಎಷ್ಟೊತ್ತಿಗಾಗಿದೆ? ಅರೌಂಡ್ 1:30 ಆಯಿತು. ಸರ್, ಎಲ್ಲ ಒಂದೇ ಫ್ಯಾಮಿಲಿಯವರು ಅಥವಾ ಪ್ಯಾಕೇಜ್ ಟೂರ್ ಹತ್ರ? ಒಂದೇ ಊರಿನವರು. ಸೊ ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದ್ದೆ. ಹಾಗೆ ನಮ್ಮ ಏನೋ ಗೊತ್ತಿಲ್ಲ. ಸಾಗರದ ಡಾಕ್ಟರ್ ಬಗ್ಗೆ ಅವ್ರ ಕಾಳಜಿಯಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಏನು ಹೇಳ್ತೀವಿ? ಊರಿನವರೆಲ್ಲ ಬಂದು ಸೇರಿ, ನಮ್ಮ ಶಾಸಕರೆಲ್ಲ ಬಂದು ತುಂಬ ಊರಿನವರೆಲ್ಲ ಆಂಬುಲೆನ್ಸ್. ಯಾಕಂತ ಹೇಳಿದ್ರೆ ಇಬ್ಬರು ಕೈ ಬಸ್ಸಿನ ಅಡಿಗೆ ಬಿದ್ದಿತ್ತು. ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದರು ಅಂತ ಹೇಳಿದ್ರೆ. ಇಲ್ಲದಿದ್ದರೆ ಅದನ್ನು ಎತ್ತಲಿಕ್ಕೆಲ್ಲ ನಮಗೆ ಕ್ರೇನ್ ಎಲ್ಲದ್ರೆ ಏನಾದರೂ ಬರಬೇಕಿತ್ತು. ಸೊ ದೇವರದೇ ನಿಮ್ಮ ಊರಿನವರ ಉಪಕಾರ, ಹಾಗೆ MLA ಅವರ ಸಹಕಾರದಿಂದ, PA ಅವರ ಸಹಕಾರ ಎಲ್ಲ ನಮಗೆ ಒಳ್ಳೆಯದಾಯಿತು. ಸೊ ನಿಮ್ಮ ಹೆಸರು? ಸೂರಜ್ ಸಾಯಿ. ಎಷ್ಟು ಜನ ಇದ್ದೀರಿ ನೀವು ಬಸ್ನಲ್ಲಿ? ನಾವು 49 ಮೆಂಬರ್ಸ್ ಇದ್ದೇವೆ. ಶ್ರೀನಿವಾಸ್ ಸರ್ ಏನೇ ಸರ್ ತಕ್ಷಣಕ್ಕೆ ನಿಮಗೆ ಮಾಹಿತಿ ಬಂತಲ್ಲ ಸರ್ ಆಸ್ಪತ್ರೆ? ನಮಗೆ ಅರ್ಲುಗೋಡೆಯಿಂದ ಮಾಹಿತಿ ಬಂತು, ಈ ಥರ ಮುಪ್ಪಾನೆ ಇದರಲ್ಲಿ ಬಸ್ ಪಲ್ಟಿಯಾಗಿದೆ, ಖಾಸಗಿ ಬಸ್ಸು, ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ THO ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ. ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರು ಓಮಿನಿ ಸಿಗ್ತದೆ ಆ ಓಮಿನಿಯಲ್ಲೆಲ್ಲ ಹಚ್ಕೊಂಡು ಕಾರ್ಗಲ್ ಹಾಸ್ಪಿಟ್ಲಿಗೆ ಫಸ್ಟ್ ಕಳಿಸಿ
ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿ ಕಳಿಸ್ತೀನಿ ಅಂತ ಹೇಳಿದೆ. ಎಲ್ಲ ಆ್ಯಂಬುಲೆನ್ಸು DHO ಎಲ್ಲ ಮಾತಾಡ್ಬಿಟ್ಟು ಆ್ಯಂಬುಲೆನ್ಸ್ ಕಳಿಸಿದೆ. ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾದರು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೂ ಗಮನಕ್ಕೆ ತಂದೆ. ಅವರು ಕೂಡ ಅಲ್ಲಿ MLAಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದರು. ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು. ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ಆಗ್ಬೋದು ಮತ್ತು ವೈದ್ಯರು ಸಕಾಲಕ್ಕೆ ಬಂದು ಇಲ್ಲ ಸಕಾಲಕ್ಕೆ ಬಂದರು. ಇಲ್ಲೇ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ. ಈ ಥರದೊಂದು ಇನ್ಸಿಡೆಂಟ್ ಬರ್ತಾ ಇದೆ. ಮಂಗಳೂರಲ್ಲಿ ಕೂಡ ನಮ್ಮ MLA ಅವರು ರಾಜ್ ನಾಯ್ಕರವರೆಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ತಾರೆ ಅಂತೇಳಿ ಅವರು ಸಾಗರ ಶಾಸಕ ಗೋಪಾಲ್ ಕೃಷ್ಣ ಬೇಡೂರಿಗೆ ಫೋನ್ ಮಾಡಿ ಹೇಳಿದ್ರು. ಹೌದು. ಆಮೇಲೆ ಒಂದು ಪೀಸೆಂಟು ಕೈ ಕಟ್ಟಾಗಿ ಬಿದ್ದುಬಿಟ್ಟಿತ್ತು. ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ತಂದು ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರದ್ದು ಇನ್ನೂ 3-4 ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ. ಎಲ್ಲರನ್ನೂ 10 ಜನ ಎಮರ್ಜೆನ್ಸಿ ಮಂಗಳೂರಿನ ಹಾಸ್ಪಿಟ್ಲಿಗೆ ಸರ್. ಒಟ್ಟು ಎಷ್ಟು ಜನರಿಗೆ ಬೇರೆ 30 ಜನರಿಗೆ ಹೊಡೆತ ಬಿದ್ದಿದೆ. ಒಂದು 20 ಜನ ಇದ್ದಾರೆ. ಈಗ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮಾನ್ಯ ಶಾಸಕರು ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸರ್, ಸಾಗರ ಶಾಸಕರು ಪ್ರೈವೇಟ್ ಆಂಬುಲೆನ್ಸ್ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ಇದಕ್ಕೇನು ಹೇಳ್ತಾರೆ? ತುಂಬ ನಮ್ಮ ಉಪಕಾರ ಮಾಡಿ. ಯಾಕಂದರೆ ನಾವು ಪರವೂರಿನವರು, ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತ ಗೊತ್ತಿಲ್ಲ. ಸೊ ಊರಿನವರು ನಮ್ಮ ಇಲ್ಲಿನ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚ ಅವರೇ ಪೇ ಮಾಡಿ ನಮ್ಮನ್ನು ಉಳಿದವರನ್ನು ಕೂಡ ಊರಿಗೆ ಇದು ಮಾಡಿದ್ದಾರೆ. ಸೊ ನಮ್ಮ ನಾವು ಧನ್ಯವಾದ. ಓಕೆ ಥ್ಯಾಂಕ್ ಯು.